ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಎಸ್ ಪಿಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ದ.ರಾ ಬೇಂದ್ರೆ ಅವರ ಕುರಿತು 10 ಸಾಲುಗಳ ಪುಟ್ಟ ಮಾಹಿತಿ ತಿಳಿತಾ ಹೋಗೋಣ. ಈ ಒಂದು 10 ಸಾಲುಗಳ ಪುಟ್ಟ ಮಾಹಿತಿ ಅಂತ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹರಿ ಒಂದು ಮಾಹಿತಿ ತಿಳಿತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ದ.ರಾ ಬೇಂದ್ರೆ ಕನ್ನಡದ ಮಹಾನ್ ಕವಿ. ಓಕೆನಾ? ಅಂದ್ರೆ ಎರಡನೇ ಪಾಯಿಂಟ್ ನೋಡಿ, ಅವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಓಕೆ, ಅದಾದ ನಂತರ ಮೂರನೇ ಪಾಯಿಂಟ್ ನೋಡಿ, ಅವರು 31 ಜನವರಿ 1896 ಜನಿಸಿದರು. ಮತ್ತೊಮ್ಮೆ ನೋಡಿ, ಅವರು 31 ಜನವರಿ 1896 ಜನಿಸಿದರು. ಅವರ ಜನ್ಮಸ್ಥಳ ಧಾರವಾಡ. ಓಕೆ, ಐದನೇ ಪಾಯಿಂಟ್, ಅವರು ಸರಳ ಮತ್ತು ಸುಂದರ ಕನ್ನಡ ಕವಿತೆಗಳನ್ನು ಬರೆದರು. ಓಕೆನಾ? ಮೊದಲನೇ ಪಾಯಿಂಟ್ ನೋಡಿ, ದ.ರಾ ಬೇಂದ್ರೆ ಕನ್ನಡದ ಮಹಾನ್ ಕವಿ. ಎರಡನೇ ಪಾಯಿಂಟ್, ಅವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ನಾಲ್ಕನೇ ಪಾಯಿಂಟ್, ಅವರು 31 ಜನವರಿ 1896 ಜನಿಸಿದರು. ನಾಲ್ಕನೇ ಪಾಯಿಂಟ್, ಅವರ ಜನ್ಮಸ್ಥಳ ಧಾರವಾಡ. ಐದನೇ ಪಾಯಿಂಟ್, ಅವರು ಸರಳ ಮತ್ತು ಸುಂದರ ಕವಿತೆಗಳನ್ನು ಬರೆದರು. ಆರನೇ ಪಾಯಿಂಟ್, ಅವರ ಕಾವ್ಯನಾಮ ಅಂಬಿಕಾತನಯ ದತ್ತ. ಏಳನೇ ಪಾಯಿಂಟ್, ಮಕ್ಕಳಿಗೂ ದೊಡ್ಡವರಿಗೂ ಅವರ ಕವಿತೆಗಳು ತುಂಬಾ ಇಷ್ಟ. ಎಂಟನೇ ಪಾಯಿಂಟ್, ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಒಂಬತ್ತನೇ ಪಾಯಿಂಟ್, ಅವರು 26 ಅಕ್ಟೋಬರ್ 1981 ನಿಧನರಾದರು. ಅದಾದ ನಂತರ 10ನೇ ಪಾಯಿಂಟ್ ನೋಡಿ, ದ.ರಾ ಬೇಂದ್ರೆ ಕನ್ನಡದ ಹೆಮ್ಮೆಯ ಮತ್ತು ಮಾದರಿಯ ಕವಿಯಾಗಿದ್ದಾರೆ. ಓಕೆನಾ? ಹಾಗಾದ್ರೆ
ಈ ಒಂದು 10 ಸಾಲುಗಳ ಸರಳ ಮಾಹಿತಿ ಅಂತ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.